ಲಿಟ್ರಲಿ ಒಂದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತ ಘಟನೆ ವರದಿಯಾಗ್ತಾ ಇದೆ ಹಾವೇರಿಯಿಂದ. ಹಾವೇರಿಯಲ್ಲಿ ಬರೀ ನಾಗರಿಕ ಸಮಾಜ ತಲೆ ತಗ್ಗಿಸೋ ಘಟನೆ ಅಲ್ಲ, ಇದು ದೌರ್ಜನ್ಯ. ಅಕ್ಷರಶಃ ಮಲಗುಂಡಿಯನ್ನ ಸ್ವಚ್ಛಗೊಳಿಸಿ ತಲೆ ಮೇಲೆ ಹೊತ್ತಿದ್ದಾರೆ ಇಬ್ಬರು ಕಾರ್ಮಿಕರು. ಮಲ ಹೊರುವ ಪದ್ಧತಿಗೆ ನಿಷೇಧ ಇದ್ರೂ ಕೂಡ ಈ ಜಿಲ್ಲೆಯಲ್ಲಿ ಆ ಪದ್ಧತಿ ಇನ್ನೂ ಜೀವಂತವಾಗಿದೆ. ಹಾವೇರಿಯ ಹಾನಗಲ್ ತಾಲೂಕಿನ ಕುಸನೂರು ಗ್ರಾಮದಲ್ಲಿ ಇಂಥದ್ದೊಂದು ಅಮಾನವೀಯ ಘಟನೆ, ಇಂಥದ್ದೊಂದು ದೌರ್ಜನ್ಯ ನಡೆದಿದೆ. ಮಲಗುಂಡಿ ಒಳಗೆ ಇಳಿದು ಕೂಲಿ ಕಾರ್ಮಿಕರು ಸ್ವಚ್ಛಗೊಳಿಸಿದ್ದಾರೆ. ಆ ಬಳಿಕ ತಲೆ ಮೇಲೆ ಮಲವನ್ನ ಹೊತ್ತು ಆ ಕೂಲಿ ಕಾರ್ಮಿಕರು ಸಾಗಿದ್ದಾರೆ. ಸುರೇಶ್ ಪೂಜಾರ್ ಹಾಗೆ ಬಸವರಾಜ ಪೂಜಾರ್ ಮನೆಯ ಗುಂಡಿಯನ್ನ ಮಲ ಹೊರುವ ಪದ್ಧತಿ ನಿಷೇಧ ಇದ್ರೂ ಕೂಡ ಕಾರ್ಮಿಕರನ್ನು ಬಳಕೆ ಮಾಡ್ಕೊಂಡಿದ್ದಾರೆ. ಹಿರೇಕೆರೂರು ತಾಲೂಕಿನಿಂದ ಕೂಲಿ ಕಾರ್ಮಿಕರನ್ನು ಕರೆಸಿಕೊಂಡಿದ್ದಾರೆ ಈ ಸ್ವಚ್ಛತೆಗೆ. ಸುರೇಶ್ ಮತ್ತು ಬಸವರಾಜ್ ವಿರುದ್ಧ ಸದ್ಯ ಪ್ರಕರಣ ದಾಖಲಾಗಿದ್ದು ಆಡೂರು ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ ಅಂತ ಹೇಳಿ ಡೀಟೇಲ್ಸ್ ಲಭ್ಯ ಆಗ್ತಾ ಇದ್ದು, ಸಂಪೂರ್ಣವಾಗಿ ನಿಷೇಧವನ್ನು ಹೇರಲಾಗಿದೆ ಮಲ ಹೊರೋದು, ಮಲ ತೆಗೆಯುವ ಪದ್ಧತಿಗೆ. ಆದರೂ ಇದಿವತ್ತಿಗೂ ಜೀವಂತವಾಗಿದೆ. ಪದೇ ಪದೇ ಇಂಥ ಘಟನೆಗಳು ವರದಿಯಾಗುತ್ತೆ. ಯಂತ್ರೋಪಕರಣಗಳಿದ್ರೂ ಕೂಡ ಮಲಗುಂಡಿ ಸ್ವಚ್ಛಗೊಳಿಸೋಕ್ ಮನುಷ್ಯರನ್ನ ಯಾಕೆ ಬಳಕೆ ಮಾಡ್ಕೊಳ್ಳಾಗತ್ತೆ ಅಂತ ಹೇಳಿ ಪ್ರತಿ ಬಾರಿ ಕೋರ್ಟ್ ಚಾಟಿ ಬೀಸುತ್ತೆ. ಒಂದು ವಾರದ ಹಿಂದೆ ಅನ್ಸುತ್ತೆ ಒಂದು PIL ನ ಸುಮೋಟೋ ಕೋರ್ಟ್ ದಾಖಲಿಸಿಕೊಂಡಿರೋದು, ಅದರ ವಿಚಾರಣೆ ಕೂಡ ಇನ್ನು ನಡೀತಾ ಇದೆ. ಯಾಕೆ ಮಲ ಹೊರುವ ಪದ್ಧತಿ ನಿಷೇಧ ಇದ್ರೂ ಕೂಡ ಅದನ್ನ ಸಂಪೂರ್ಣವಾಗಿ ಅನುಷ್ಠಾನ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳಿ ಚಾಟಿ ಬೀಸಿದೆ ಸರ್ಕಾರಕ್ಕೆ ಕೋರ್ಟ್. ಅದರ ನಡುವೆ ಇಂಥದ್ದೊಂದು ಪ್ರಕರಣ ವರದಿಯಾಗಿರೋದು ದುರದೃಷ್ಟಕರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವೀರೇಶ್, ಈ ಮಲ ಹೊರುವ ಪದ್ಧತಿಗೆ ನಿಷೇಧ ಇದ್ರೂ ಕೂಡ ಅದರ ಅನುಷ್ಠಾನ ಅನ್ನುವಂಥದ್ದು ಸಾಧ್ಯ ಆಗ್ತಾ ಇಲ್ಲ. ಕಾನೂನು ಒಂದು ಕಡೆ ಆದ್ರೆ ಜನರ ಮನಸ್ಥಿತಿ ಮತ್ತೊಂದ್ ಕಡೆ ಇದಕ್ಕೆ ಸಹಕರಿಸಲೇಬೇಕು. ಈ ಪ್ರಕರಣದ ಕುರಿತಾಗಿ ಮಾಹಿತಿ ಏನ್ ಲಭ್ಯ ಆಗುತ್ತೆ ಅಂಡ್ ಸೂಕ್ತವಾದಂತ ಕ್ರಮಗಳು ಏನಾಗ್ತಿದೆ? ಖಂಡಿತ ಪ್ರಜ್ವಲ, ಏನಂದ್ರೆ ಮನುಷ್ಯನನ್ನ ಮನುಷ್ಯರಾಗಿ ಕಾಡ್ತಾ ಇಲ್ಲ ಅನ್ನೋದಕ್ಕೆ ಇದು ಒಂದು ಜ್ವಲಂತ ಉದಾಹರಣೆ ಅಂತ ಹೇಳ್ಬೋದು. ಇದು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಏನು ಕುಸನೂರು ಗ್ರಾಮದಲ್ಲಿ ನಡೆದಿರ್ತಂತ ಈ ಘಟನೆ ಏನಿದೆ, ಇದು ನಿಜಕ್ಕೂ ಇಡೀ ಸಮಾಜವೇ, ನಾಗರಿಕ ಸಮಾಜವೇ ಒಂದು ಕ್ಷಣ ತಲೆ ತಗ್ಗಿಸುವಂತ ವಿಚಾರ. ಯಾಕಂದ್ರೆ ಸರ್ಕಾರ ಮತ್ತೆ ಈಗಿನ ಕಾನೂನುಗಳು ಸಾಕಷ್ಟು ಉಲ್ಲಂಘನೆ ಮಾಡ್ತಾರೋ ವಿಚಾರವಾಗಿ ಮನುಷ್ಯರನ್ನ ಮನುಷ್ಯರಾಗಿ ಕಾಣಬೇಕು ಅನ್ನೋ ಒಂದು ವಿಚಾರದಲ್ಲಿ ಮೇಲು ಕೀಳುಗಳನ್ನು ಮಾಡಬಾರ್ದು ಅನ್ನೋ ಉದ್ದೇಶದಿಂದಾಗಿ ಕಾನೂನನ್ನ ಸರಿಸಮಾನವಾಗಿ ಮಾಡಿದ್ರು ಕೂಡ ಈವರೆಗೂ ಕೂಡ ಒಂದಿಷ್ಟು ಹಳ್ಳಿಗಳಲ್ಲಿ, ರಾಜ್ಯದ ಹಳ್ಳಿಗಳಲ್ಲಿ ಮಲ ಹೊರುವಂತ ಈ ಪದ್ಧತಿಯನ್ನ ಜೀವಂತವಾಗಿಟ್ಟಿರುವುದು, ಅದಕ್ಕೂ ಹಾವೇರಿ ಜಿಲ್ಲೆಯಲ್ಲಿ ಇದು ಒಂದು ಕಂಡು ಬಂದಿರುವಂತದ್ದು. ಆದ್ರೆ ಈ ಪ್ರಕರಣ ಇಡೀ ರಾಜ್ಯದ ತುಂಬಾ ಇದಕ್ಕೆ ಸಂಚಲನ ಸೃಷ್ಟಿ ಮಾಡ್ತಿದೆ. ಯಾಕಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಇಂಥ ಘಟನೆಗಳು ಸರಿಸುಮಾರು ಒಂದು 10 ವರ್ಷಗಳಿಂದ ಸಾಕಷ್ಟು ಕೂಡ ಆಗ್ತಾ ಇದ್ವು. ಆದ್ರೆ ಇತ್ತೀಚೆಗೆ ಕಣ್ಮರೆ ಆಗಿತ್ತು ಈ ಪದ್ಧತಿ. ಆದ್ರೆ ಮತ್ತೆ ಇದೀಗ ಜೀವಂತವಾಗಿ ಈ ರೀತಿಯಾದಂತ ಪದ್ಧತಿ ಹಾವೇರಿ ಜಿಲ್ಲೆಯಲ್ಲಿ ಕಂಡು ಬಂದಿರೋದು ಒಂದಷ್ಟು ನಾಗರಿಕರ ಒಂದು ತಲೆ ತಗ್ಗಿಸುವಂತ ವಿಚಾರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಮನೆಯ ಮಲ ಗುಂಡಿಯನ್ನ ಸ್ವಚ್ಛ ಮಾಡೋದಕ್ಕೆ ಸಾಕಷ್ಟು ಯಂತ್ರಗಳಿದ್ದಾವೆ, ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಮಿಷನರಿಗಳಿದ್ದಾವೆ. ಅವುಗಳನ್ನ ಬಳಸಿ ಸ್ವಚ್ಛ ಮಾಡುವಂತ ಒಂದು ಪ್ರಕ್ರಿಯೆ ಕೂಡ ಇದೀಗ ಇರುವಂತದ್ದು. ಆದ್ರೆ ಹಳ್ಳಿಗಳಲ್ಲಿ ಈ ರೀತಿಯಾದಂತ ಒಂದು ದುಸ್ಥಿತಿ ಮನಸ್ಥಿತಿ ಅಂದ್ರೆ ಕೀಳು ಮನಸ್ಥಿತಿಯಲ್ಲಿ ಇನ್ನೂ ಕೂಡ ಜನರು ಇದ್ದಾರೆ ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ ಅಂತಾನೆ ಹೇಳೋದು. ನಿನ್ನೆ ತಹಸೀಲ್ದಾರ್ ಕೂಡ ಅಲ್ಲಿ ಭೇಟಿ ನೀಡಿ ಈ ಬಗ್ಗೆ ಪ್ರಕರಣ ದಾಖಲಿಸೋದಕ್ಕೆ ಮಾಧ್ಯಮಗಳ ಜೊತೆ ಮಾತಾಡಿದ್ದಾರೆ. ಆದ್ರೆ ಇವರು ಕೂಡ ಈ ಪ್ರಕರಣದ ಈ ವಿಚಾರವಾಗಿ ಪ್ರಕರಣ ಯಾವ ರೀತಿ ದಾಖಲಾಗಿದೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗಿಲ್ಲ. ಆದ್ರೆ ತಹಸೀಲ್ದಾರ್ ಕೂಡ ಭೇಟಿ ನೀಡಿ ವಿಚಾರವನ್ನು ತಿಳ್ಕೊಂಡಿದ್ದಾರೆ. ಬಹುಶಃ ಇವತ್ತು ಅಥವಾ ನಾಳೆ ಅವ್ರ ಮೇಲೆ ಏನಾದ್ರು ಪ್ರಕರಣ, ಸೂಕ್ತ ಪ್ರಕರಣ ದಾಖಲಾಗುವ ಸಾಧ್ಯತೆ ಇದೆ. ಪ್ರಜ್ವಲ. ಫೈನ್ ವೀರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.